ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಸಾಕಷ್ಟು ಚರ್ಚೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿತ್ತು. ಅದರಲ್ಲೂ ಕೂಡ ಚುನಾವಣಾ ಫಲಿತಾಂಶಕ್ಕೂ ಮೊದಲು ಒಂದಷ್ಟು ಕ್ರಮಗಳೇನಾಗಿತ್ತು ಅದು ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಪರಿಷತ್ ಸದಸ್ಯರಾಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಅವ್ರ ಹತ್ರ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಅಬ್ದುಲ್ ಜಬ್ಬಾರ್ ಅವರೇ, ಸಹಜವಾಗಿ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ. ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ನಾನು ಯಾವಾಗಲೂ ಕಾಂಗ್ರೆಸ್ ಅಲ್ಲಿ ಗೆದ್ದೇ ಗೆಲ್ತೈತಿ, ಅದಕ್ಕೆ ಮತ್ತು ಅಷ್ಟು ಸೀಟಿಗೆ ಅಷ್ಟು ಹೊಡೆದಾಟ ಅಂತ ಮುಂಚೆನೇ ಹೇಳಿದ್ದೀನಿ. ನಾನು ಅಲ್ಲಿ ಗೆಲ್ಲಂತ 100% ಸೀಟ್ ಅದು ಕಾಂಗ್ರೆಸ್ಸಿನ ಯಾವಾಗಲೂ ಭದ್ರಕೋಟೆ ಅದು. ಅಲ್ಲಿ ಯಾವ ಕಾರಣಕ್ಕೂ ಬೇರೆ ಪಕ್ಷ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹಿಂದೆನೂ ನಿಮ್ಮ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಈಗೂ ಅದೇ ಹೇಳ್ತಾ ಇದ್ದೀನಿ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಒಂದು ಪ್ರಯಾಸದ ಗೆಲುವು ಅನ್ನುವಂಥದ್ದು, ಯಾಕಂದ್ರೆ ಅಷ್ಟು 70-80 ಸಾವಿರ ಮುಸ್ಲಿಂ ಮತಗಳು ಇರುವಂತಹ ಕ್ಷೇತ್ರದಲ್ಲಿ ತುಂಬಾ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿರುವಂಥದ್ದು, ಅದು ಒಂದ್ ರೀತಿಯಲ್ಲಿ ಏನು ಸಂದೇಶ ಕೊಟ್ಟಂಗಾಗುತ್ತೆ? ಎಲ್ಲ ಬೇಜಾರಾಗಿದ್ದರು ಜನ, ಬೇಜಾರಾಗಿದ್ದಕ್ಕೆ ಅದು ಒಂದು ನಮ್ಮನೆ ರಿಯಾಕ್ಷನ್ ಆಗಿದೆ, ಆಗ್ತದೆ, ಹಾಗೆ ಆಗ್ತದೆ ರಿಯಾಕ್ಷನ್ನು. ಯಾವ್ದಾರಾಗಲಿ ಅವರೇ ಅಂತ ಇವರೇ ಅಂತ ಅಲ್ಲ, ರಿಯಾಕ್ಷನ್ ಆಗ್ತದೆ, ರಿಯಾಕ್ಷನ್ ಆಗಿದೆ. ಆದರೂ ಗೆಲುವಂತೂ ಖಾಯಂ ಆಗಿದೆ ಅಲ್ಲ. ಗೆಲುವು 100% ಒಳ್ಳೆಯ ಗೆಲುವೇ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇವರಪ್ಪರು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಬರೀ 1400 ಎಲೆಕ್ಷನ್ನಿಂದ 1400 ಓಟಿಂದ ಗೆದ್ದಿದ್ರು. ಅದು ಲಾಸ್ಟ್ ಇದರಲ್ಲಿನ ಗೆದ್ದಿದ್ರು. ಅದು ಈ ಸರ್ತಿ ಇವರು 5000 ಚಿಲ್ಲರದ ಗೆದ್ದಿದ್ದಾರೆ, ಭಾಳ ಒಳ್ಳೆ ಮಾರ್ಜಿನಲ್ಲಿ ಗೆದ್ದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ಬೇಜಾರಾಗಿನೂ ಸಹಿತ ಜನ ಒಳ್ಳೆ ಓಟ್ ಕೊಟ್ಟಿದ್ದಾರೆ, ಗೆದ್ದಿದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ರೆ ಬಹುಶಃ ಇಷ್ಟು ಮಾರ್ಜಿನ್ ಕಡಿಮೆ ಇರ್ತಿರ್ಲಿಲ್ಲ, ಇನ್ನೂ ಜಾಸ್ತಿ ಇರ್ತಿತ್ತು ಅನ್ನುವಂಥದ್ದ? ಅದು ಜನರ ಮೇಲೆ ತೀರ್ಮಾನ ಆಗ್ತದೆ, ಆದರೆ ಭರವಸೆ ಅಂತೂ ಐತಿ. ಅದು ಯಾರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಕಾಂಗ್ರೆಸ್ ಗೆಲ್ತಿದೆ, ಇಷ್ಟೇ ನಾವು ಹೇಳೋದು. ಮತ್ತೇನು ಇವರಿಗೆ ಅವರಿಗೆ ಅಂತಲ್ಲ, ಯಾರಿಗೆ ಕೊಟ್ಟರು ಟಿಕೆಟಲ್ಲಿ ಕಾಂಗ್ರೆಸ್ ಕ್ಷೇತ್ರ ಕಾಂಗ್ರೆಸ್ ಗೆಲ್ತಿದೆ. ನಮಗೆ ಕೊಟ್ಟಿದ್ರು ಗೆಲ್ತಿದ್ವಿ, ಇನ್ನೊಬ್ಬರಿಗೆ ಕೊಟ್ಟಿದ್ರು ಗೆಲ್ತಿದ್ರು. ಅಲ್ಲ, SDP ಅಭ್ಯರ್ಥಿ ಅಲ್ಲಿ 19,000-20,000 ಮತಗಳನ್ನ ಪಡೆಯುವಂತ ಒಂದು ಸಂದರ್ಭ ಕೂಡ ಅಲ್ಲಿ ಸಾಕ್ಷಿಯಾಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಸಪೋರ್ಟ್ ಕೊಟ್ಟರು, ಹಾಗಾಗಿ ಅಷ್ಟು ಮತಗಳು ಪಡೆಯೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥ ಚರ್ಚೆಗಳು ಇದಾವೆ. ಅದಕ್ಕೆ ಮತ್ತೆ ಈಗ ನಮಗೆ ಸಸ್ಪೆಂಡ್ ಮಾಡಿದಾರಲ್ಲ ಆ ವಿಚಾರವಾಗಿ, ನಾವು ಅದೇ ವಿಚಾರನ ಕೇಳ್ತಾ ಇದ್ದೀವಿ. ಅದು ಯಾರಪ್ಪ, ಏನು ನಿಮ್ಗೆ ಹೇಳಿದ್ದಾರೆ, ಏನು ನಿಮ್ಮ ಹತ್ರ ಐತಿ ಅವರಿಗೆ ಸಪೋರ್ಟ್ ಮಾಡ್ಯಾರ ಅಂತ ಹೇಳಿ. ಹೆಂಗೆ ನೀವು ಅದು ಈಗ ರಿಸಲ್ಟಿಗೆ ಪಾಸ್ ಆಗುತ್ತೆ, ಈಗ ಏನೀಗ ಇದ್ರ ಮೇಲೆ ಏನು ಹೇಳ್ತೀರಿ? ಅದಕ್ಕೆ ನಿನ್ನೆ ಚೀಫ್ ಮಿನಿಸ್ಟರ್ ಹೇಳಿದ್ರಂತ ಈಗ ನನಗೆ ಬೇರೆ ಪ್ರಶ್ನೆಯೊಬ್ಬರು ಕೇಳಿದರು. CM ಹೇಳಿದರು, ಇಲ್ಲ ಅದು KPCC ಅವರು ತೊಗೊಂಡಿರೋದು ನಿರ್ಣಯ ಸರಿ ಇದೆ ಅಂತ. ಈಗ ನಾನು ಹೇಳೋದಿಷ್ಟೇ, ಅವರು ಮನೆ ಯಜಮಾನರು ತಾವು, ನೀವು ನೋಡಬೇಕು, ನಿಮ್ಮ ಹತ್ರ ಬೇಕಾದಷ್ಟು ಸಾಧನೆಗಳಿದ್ದಾವೆ. ಆದರೂ ಯಾರು ಏನು ತಪ್ಪು ಮಾಡಿದ್ದಾರೆ, ಏನು KPCC ಅವ್ರು ತಪ್ಪು ಮಾಡಿದಾರೋ ಏನು ಬೇರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಕೊಡಬೇಕು ನಮಗೆ. ಇವತ್ತಂಗ ನೋಟಿಸ್ ನೋಡಿಲ್ಲ ನಾವು, ಹೆಂಗೆ ಬಂದಿದೆ, ಯಾರಕ್ಕೆ ತೆಗ್ದಿದ್ದಾರಂತ ನೋಟಿಸು ಬಂದಿಲ್ಲ. ನೋಟಿಸ್ ಬಂದರೆ ನಾವು ಅದಕ್ಕೆ ತಕ್ಕಂತೆ ಉತ್ತರ ಕೊಡ್ತೀವಿ. ಹೌದಪ್ಪ ಮಾಡಿರೋದು ನಿಜ ಅಂತ ಏನಾರು ಪ್ರೂಫ್ ತೋರಿಸಿದ್ರೆ ಅದಕ್ಕೆ ಒಪ್ಕೊಂತೀವಿ ಅಷ್ಟೇ. ಅಲ್ಲ, CM ಸಿದ್ದರಾಮಯ್ಯ ಅವರು ಹೇಳ್ತಿರುವಂಥದ್ದು, ಈಗ ಕಾಂಗ್ರೆಸ್ ಇಂದ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನಿದೆ ಅದು ಸರಿಯಾಗಿದೆ ಅನ್ನುವಂಥ ಮಾತುಗಳೇ ಅವ್ರು ಹೇಳ್ತಿದ್ದಾರೆ. ಅದೇ ಹೆಂಗೆ ಸರಿ ಅಂತ ಅವ್ರು ಹೇಳಬೇಕಲ್ಲ, ಬರೀ ಸರಿ ಅಂತ ಹೇಳಿದ್ರೆ ಆಗ್ತದ? ಹೆಂಗೆ ಸರಿ ಅಂತ ಹೇಳಬೇಕು, ಯಾಕೆ ತಪ್ಪು, ಯಾರು ಹೆಂಗೆ ತಪ್ಪಾಗಿದೆ ಅಂತ ತೋರಿಸ್ಕೊಡ್ಬೇಕು. ನೀವು ಇಲ್ಲಿ ಮಾಡಿದಿರಿ, ಇವ್ರಿಗೆ ವಿರೋಧ ಮಾಡಿದಿರಿ, ಹೆಂಗೆ ಮಾಡಿದಿರಿ ಅಂತ ಹೇಳಬೇಕು. ಅದಕ್ಕೆ ನಾನು ಮುಂಚಿಂದನೂ ನಾನು ಅದೇ ಹೇಳ್ತಾ ಇದ್ದೀನಿ, ನಮಗೆ ತೆಗ್ದಿದ್ದೀರಿ, ನೋಟಿಸ್ ಕೊಡ್ರಿ, ಎಲ್ಲಿ ಏನು ನೋಟಿಸ್ನಾಗ ಏನಿದೆ ಅಂತ ನೋಡ್ತೀವಿ, ಅದ್ರ ತಕ್ಕಂತೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಉತ್ತರ ಕೊಟ್ಟ ಮೇಲೆ ಹೌದಪ್ಪ ಇದು ಸರಿ ಇಲ್ಲ, ಸರಿ ಇದೆ ಅಂತ ಅನಿಸಿದ್ಮೇಲೆ ಆಮೇಲೆ ನಿರ್ಣಯ ತಗೊಳ್ರಿ ನೀವು. ಎರಡನೇದು ಮತ್ತೆಲ್ಲ ಈಗ ಪಾಸ್ ಆಗಿದೆ. ಈಗ ನೀವು 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನಮ್ಮ ದಾವಣಗೆರೆ ಸೌತ್ ಕ್ಷೇತ್ರಕ್ಕೆ. ಈಗ 50-40 ವರ್ಷದಿಂದ ಬರೀ ರೋಡ್ ಬಿಟ್ಟರೆ ಏನು ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ. ಅದು ನಾನು ನಿಮಗೆ ಯಾವಾಗೂ ಹಿಂದೆನೂ ನಾವು ನಿಮ್ಮ ಹತ್ರ ಕೇಳ್ಕೊಂಡಿದ್ವಿ ಈ ವಿಚಾರವಾಗಿ. ಜನರ ನಿರೀಕ್ಷೆ ಇದೆ ಆ ವಿಚಾರವಾಗಿ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಆಗಬೇಕು. ಯಾಕಂದರೆ ಅಲ್ಲಿಂದ ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ, ಬೇರೆ ಬಾಪೂಜಿ ಸಂಸ್ಥೆ ಹಾಸ್ಪಿಟ್ಲ್ಗಾಗಲಿ ಹೋಗ್ಬೇಕಾದ್ರೆ 6 ಕಿಲೋಮೀಟ್ರ್, 5 ಕಿಲೋಮೀಟ್ರ್, 8 ಕಿಲೋಮೀಟ್ರ್ ಹೋಗಬೇಕು. ಹೋಗೋಕ್ಕೆ ಭಾಳ ತೊಂದರೆ ಆಗ್ತದೆ ಲೇಡೀಸ್ಗಳಿಗೆ. ರಾತ್ರಿ ಹೊತ್ತೇನಾರು ಆಕಸ್ಮಿಕವಾಗಿ ಎಮರ್ಜೆನ್ಸಿ ಬಂದರೆ ಭಾಳ ತೊಂದರೆ ಆಗುತ್ತೆ. ಅದಕ್ಕೆ ತಾವು ಮುಖ್ಯಮಂತ್ರಿಯವರು, ನಾನು ಅವ್ರಿಗೆ ಹೇಳ್ತೇನೆ ಇವ್ರಿಗೆ ಹೇಳ್ತೇನೆ ಅಂತ ಹೇಳಿದರೆ ಅದು ಆಗಂಗಿಲ್ಲ. ನೀವು ಇವತ್ತಂಕ ಭಾಳ ದಿವಸದಿಂದ ನಿರೀಕ್ಷೆಯಲ್ಲಿ ಜನ ಇದ್ದಾರೆ, ನಮ್ಮ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ, ನಮಗೆ ಅನ್ಯಾಯ ಆಗಿದ್ದು ಸರಿಪಡಿಸ್ತಾರಂತ ಇದೆ. ನಮಗೆ ಇವು 2 ವಿಚಾರವಾಗಿ ಭಾಳ ಅನ್ಯಾಯ ಆಗಿದೆ. ಒಂದು, ಹಾಸ್ಪಿಟ್ಲ್ ಆಗಿಲ್ಲ ಇಷ್ಟು ದಿವಸ ಆದರೂ ಸಹಿತ. ಭಾಳ ಬ್ಯಾಕ್ವರ್ಡ್ ಮತ್ತು ಹಿಂದುಳಿದ ವರ್ಗದಲ್ಲಿ ಇರೋವಂಥ ಜಾಗ ಅದು. ಅಲ್ಲಿ ಫಸ್ಟ್ ಮಾಡಬೇಕು ನೀವು. ಯಾಕಂದರೆ ಒಂದು ಆಟೋಕ್ಕೆ ಬರೋಕ್ಕೆ 150 ರೂಪಾಯಿ ದುಡ್ಡು ಬೇಕಾಗ್ತಿದೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ, ಮತ್ತು ಡಾಕ್ಟ್ರಿಂದ ಬಿಟ್ಟು.
ಅದಕ್ಕೆ ತಾವು ಇಮಿಡಿಯೇಟಾಗಿ ಆ 100 ಕೋಟಿ ರೂಪಾಯಿನ ಕೊಟ್ಟಿದ್ದೀರಿ, ಅದರಲ್ಲಿ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಏರಿಯಾದಲ್ಲಿ ಮಾಡಿಸ್ಕೊಡ್ಬೇಕು. ಜನರ ಒಂದು ಇದು ಬೇಡಿಕೆ ಇದೆ ಅದು. ಎರಡನೇದು ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಆಗಬೇಕು. ಈಗ ನಾನು ಗೆದ್ದಿರೋ ನಮ್ಮ ಶಾಸಕರಿಗೂ ಮುಖಾಂತರ, ನಿಮ್ಮ ಮುಖಾಂತರ ಗೆದ್ದಿರೋ ಶಾಸಕರಿಗೂ ನಾನು ಇದು ಹೇಳ್ತಾ ಇದ್ದೀನಿ, ಜಿಲ್ಲಾ ಮಂತ್ರಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಆ ಕಡೆ ಭಾಗಕ್ಕೆ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ, ನಿಮಗೂ ಒಳ್ಳೆಯ ಒಂದು ಇದು ಆಗಲಿ ಅಂತ ಹೇಳಿ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ನಿಮ್ಮ ಮುಖಾಂತರ ಎಲ್ಲ ಜನರಿಗೂ ಒಳ್ಳೆ ನಿರೀಕ್ಷೆ ಇದೆ. ಇನ್ನೂ 2 ವರ್ಷ ಟೈಮ್ ಇದೆ, ಒಳ್ಳೆ ಕೆಲಸ ಮಾಡಿ, ಮುಂದೆ ಇನ್ನೂ ಒಳ್ಳೆ ಅವಕಾಶ ಆಗ್ಬೋದು. ಅಲ್ಲ, ಫಲಿತಾಂಶಕ್ಕೂ ಮೊದಲೇ ತಮ್ಮ ವಿರುದ್ಧ ಅಮಾನತು ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಪಕ್ಷದಿಂದಲೇ ತಮ್ಮನ್ನ ಅಮಾನತುಗೊಳಿಸಲಾಗಿದೆ. ಈಗ ಫಲಿತಾಂಶ ಬಂದಿದೆ, ನಂತರ ಏನಾದ್ರು ತಮ್ಮನ್ನ ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ಬೋದು, ಮತ್ತೆ ಪಕ್ಷಕ್ಕೆ ನಿಮ್ಗೆ ಅವಕಾಶ ಕೊಡ್ಬಾರು ಅನ್ನುವಂತ ನಿರೀಕ್ಷೆ ಇದೆಯಾ? ಅಲ್ಲ, ನನಗೆ ಮಾಡಿದಾರಂತ ನಿಮ್ಮ ಮುಖಾಂತರನೇ ಗೊತ್ತಾಗಿರೋದಲ್ಲ, ನನಗೆ ಮಾಡಿರೋದೇನು ಬಂದೇ ಅಲ್ಲ ಇವತ್ತು ತನಕ. ಈಗ ಅದು ಹೆಂಗೆ, ಅದು ನಮೂನಿ ಯಾರು ತಲೆ ತಿಂದು, ಯಾರು ತಲೆ ಕಿವಿಯಲ್ಲಿ ಮಾತಾಡಿಸಿ ಹಂಗೆ ಅದು ಇದು ನಮ್ಮ ಕಡೆಯಿಂದ ನನಗೆ ಹಿಂಗೆ ತೆಗೆದ್ರೆ ಯಾರಿಗೆ ಲಾಭ ಆಗ್ತಿದೆ ಅಂದ್ರೆ ನನಗಂತೂ ಗೊತ್ತಿಲ್ಲ. ನನಗೆ ತೆಗೆದ್ರೆ ಯಾರಿಗೆ ಲಾಭ ಆಗ್ತದೆ? ಇನ್ನೂ ಪಕ್ಷಕ್ಕೆ ಸ್ವಲ್ಪ ನುಕ್ಸಾನ ಆಗ್ತಿದ್ವನ್ನ ಲಾಭ ಅಂತೂ ಯಾರಿಗೂ ಆಗಂಗಿಲ್ಲ. ಅದಕ್ಕೆ ಯಾಕೆ ತೆಗ್ದದ ಅಂತ ನನಗೇನು ನಿರೀಕ್ಷೆ ಅದು ಗೊತ್ತಿಲ್ಲ. ಅದು ಸಿಕ್ಕಲಿ, ನಾನು ಸಿಕ್ಕ ಮೇಲೆ ನಾನು ಡೆಫಿನೆಟ್ ಆಗಿ ಆ ವಿಚಾರದಾಗೆ ಉತ್ತರನೂ ಕೊಡ್ತೇನೆ. ಅಲ್ಲ, ತಮ್ಗೆ ವಿಶ್ವಾಸ ಇದೆಯಾ ಏನಾದ್ರೂ ಮತ್ತೆ ಅದನ್ನ ವಾಪಸ್ ತಗೊಳ್ಬೋದು ಅಂತ? ನಿರೀಕ್ಷೆ ಅಂತ ನಾನು ಮಾಡಂಗಿಲ್ಲ ಯಾವ ವಿಚಾರದಾಗೆ. ನಮಗೆ ಅವ್ರಿಗೆ ತಪ್ಪು ಅನಿಸಿದ್ದಲ್ಲಿ ಅವ್ರು ಒಳ್ಳೆ ಆ್ಯಕ್ಷನ್. ನಾನು ಅದರಲ್ಲಿ 2ನೇ ವಿಚಾರನೇ ಇಲ್ಲ. ನಾವು ತಪ್ಪು ಮಾಡಲಿಲ್ಲದಂಗೆ ಮಾಡಿದರೆ ಯಾಕೆ ಮಾಡಿರೋ ಅಂತ ತಿಳಿಸಿ ಮಾಡಬೇಕು ಅಂತ ಹೇಳೋದು ನಾನು ಅಷ್ಟೇ. ಅಲ್ಲ, ಒಂದಷ್ಟು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಆಯ್ತು. ಕ್ರಮ ಕೈಗೊಂಡಿರುವಂತದ್ದು ಅದು ತರಾತುರಿಯಲ್ಲಿ ಸರಿಯಿಲ್ಲ ಅನ್ನುವಂತ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವರೆಲ್ಲ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಬಹಳ ಜನ ಮಂತ್ರಿಗಳು ಆ ವಿಚಾರವಾಗಿ ಮಾತಾಡಿದ್ದಾರೆ. ಅದು ನೋಡೋಣ, ಅದು ಮುಂದೆ. ಈಗ ನಮ್ಗೇನಪ್ಪ ಅಂತ ಹೇಳಿದ್ರೆ, ಇಷ್ಟು 40 ವರ್ಷ ದುಡ್ಕೊಂಡು ನಾವು ಪಕ್ಷಕ್ಕೆ 40-50 ವರ್ಷ ಯೂತ್ ಕಾಂಗ್ರೆಸ್, NSY ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಹಿಡಿದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ 3 ಟರ್ಮ್ MLC ಆಗಿ ನಾನು ಪಕ್ಷಕ್ಕೆ ಏನು ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಬೇಕಲ್ಲ. ಯಾಕಂದರೆ ನಾವು ರಿಟೈರ್ ಆಗೋ ಟೈಮ್ನಲ್ಲಿ ನಮಗೆ ಪಕ್ಷದಿಂದ ವಿಚಾರಣೆ ಮಾಡಿರೋದು ಭಾಳ ಅನ್ಯಾಯ ಮಾಡ್ದಂಗೆ ಪಕ್ಷದವ್ರು ನನಗೆ. ಅದು ನಿಜ ಆಗಿದ್ದೆ ನಾನು ಒಪ್ಕೊತೀನಿ. ನಿಜ ಆಗಿಲ್ಲ ಅಂದರೆ ಅವ್ರು ಅದಕ್ಕೆ ಕ್ಷಮಾಪಣೆ ಕೇಳಬೇಕಾಗ್ತೈತಿ. ಅಲ್ಲ, ತಾವು ಒಂದು ರೀತಿ ಷಡ್ಯಂತ್ರ ರೀತಿಯಲ್ಲಿ ಹೇಳ್ತೀರಿ. ತಮ್ಮ ವಿಚಾರದಲ್ಲಿ ಅಮಾನತು ಕ್ರಮವನ್ನು ಕೈಗೊಳ್ಳುವಂಥದ್ದು ಎಲ್ಲ ಒಂದ್ ಕಡೆ 3ನೇವರು ಬಂದು ಹೇಳಿರುವಂಥದ್ದು ಅನ್ನುವಂಥದ್ದು. ಯಾರು ಆ ರೀತಿ ನಿಮ್ಮ ವಿಚಾರದಲ್ಲಿ ಮಾಡಿ? ಯಾರು ಇವರು ಅಂತಲ್ಲ, ಅಲ್ಲಿ ಅಕ್ಕಪಕ್ಕದವ್ರ ಮುಖ್ಯಮಂತ್ರಿಯವ್ರ ಜೊತೆಗೆ ಯಾರು ಸ್ವಲ್ಪ ಜನ ಇರ್ತಾರೆ. ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷರ ಜೊತೆಗೆ ಭಾಳ ಜನ ಸ್ವಲ್ಪ ಜನ ಇರ್ತಾರೆ. ಅವ್ರು ಹೇಳಿ ಹಿಂಗೆ ಮಾಡಿದ್ದಾರೆ, ಹಿಂಗೆ ಆಗಿರ್ಬೋದು, ಹಿಂಗೆ ಇವರು ವಿರೋಧ ಮಾಡಿದರು, ಇವ್ರು ಹೊರಗೆ ಬರಲಿಲ್ಲ ಅಂತ ಹೇಳಿರ್ಬೋದು. ಹೇಳಿ ಅವ್ರಿಗೆ ಮಾಡಿಸಿದ್ದಾರೆ. ಬರೀ ಬಂದಿಲ್ಲ, ಹೊರಗೆ ಬಂದಿಲ್ಲ, ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟು ಇದು ಅಂತ ಹೇಳಿದ್ರೆ ಏನು ಮಾಡಾಗ್ತದೆ ಅದಕ್ಕೆ? ಈಗ ದಾವಣಗೆರೆ ಕ್ಷೇತ್ರದಲ್ಲಿ ಸಲೀಂ ಅಹಮದ್ ಅವ್ರು ಆಗಿರ್ಬೋದು, ಮತ್ತೆ ರಿಜ್ವಾನ್ ಅರ್ಷದ್ ಇಬ್ರು ಕೂಡ ಕೆಲಸ ಮಾಡಿದ್ರು. ಸೊ ಆ ಗೆಲುವಿನ ಕ್ರೆಡಿಟ್ ಅವ್ರಿಗೆ ಸೇರುತ್ತಾ? ಅವ್ರಿಗೆ ಸೇರ್ತಿತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಜಮೀರ್ ಅಹಮದ್ ಸಾಬ್ರಿಗಂತೂ ಸೇರ್ತಿದೆ. ಯಾಕಂದರೆ ಅವರು ಮುಖ್ಯಮಂತ್ರಿಯವರ ಆಹ್ವಾನದ ಮೇರೆಗೆ 5ನೇ ತಾರೀಕು ದಾವಣಗೆರೆಗೆ ಏನು ಬಂದು ಅವ್ರು 2-3 ಗಂಟೆ ಇದ್ದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಅವ್ರ ಮನೆಗೆ ಹೋಗಿ ಊಟ ಮಾಡಿ, ಕ್ಯಾಂಡಿಡೇಟಿಗೆ ಆಶೀರ್ವಾದ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರಲ್ಲಿ ಅಪೀಲ್ ಮಾಡಿದ್ರಲ್ಲ, ಅದಕ್ಕೆ ಅಲ್ಲಿ ಜನ ಸ್ವಲ್ಪ ಭಾಳ ಸಿಟ್ನಾಗಿದ್ದು ಸ್ವಲ್ಪ ಕಡಿಮೆ ಆಗಿ ಜನ ಎಲ್ಲ ಓಟ್ ಕೊಟ್ಟು ಗೆಲ್ಲಿಸುವಂಥ ಪೊಸಿಷನ್ ಬಂದಿದೆ. ಅಲ್ಲ, ಜಮೀರ್ ಅಹಮದ್ ಅವರು ಪ್ರಚಾರ ಮಾಡಿದ್ರೆ ಈಗ ಅಂತರ ಏನಿದೆ, ಗೆಲುವಿನ ಅಂತರ ಇನ್ನೂ ಜಾಸ್ತಿ ಆಗ್ತಿತ್ತು ಅನ್ನುವಂಥ ಚರ್ಚೆಗಳು ಇದಾವೆ. ಅಲ್ಲ, ಒಟ್ಟಿಗೆ ಗೆದ್ದಿದಾರಲ್ಲ, ಅಷ್ಟೇ ದೊಡ್ಡ ಇದು ಕೆಲಸ ಅದು. ಈಗ ಅದಕ್ಕಿಂತ ಹಿಂದೆ ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಇತ್ತು. ಅವ್ರು ಬಂದು ಹೋದ್ಮೇಲೆ ವಾತಾವರಣ ತಿಳಿಯಾಗಿ 5,000 ಚಿಲ್ಲರಿಂದ ಗೆದ್ದಿದ್ದಾರೆ. ಅದೇ ಒಂದು ದೊಡ್ಡ ಕೆಲಸ ಅವ್ರದ್ದು. ಒಳೇಟು ಬಿದ್ದಿದೆ ಅಂತ ಅನ್ಸುತ್ತಾ ನಿಮಗೆ ಅಲ್ಲಿ? ಯಾಕಂದ್ರೆ ಗೆಲುವಿನ ಮಾರ್ಜಿನ್ ನೋಡಿದ್ರೆ ಒಳ ಏಟು ಗಿಲಾವಟ್ಟು ಏನಿಲ್ಲ. ಜನ ನಿರ್ಣಯ ಮಾಡಿದ್ದಾರೆ, ಗೆಲ್ಲಿಸ್ಬೇಕಂತ ಗೆಲ್ಸಿದ್ದಾರೆ. ಅದ್ರಾಗ 2ನೇ ವಿಚಾರನೇ ಇಲ್ಲ. ಅದ್ರಾಗ ಇದಕ್ಕಿಂತ ಹಿಂದೇನು ಒಳ ಏಟಿಂದ ಕ್ವಶನಿಂಗ್ ಬರ್ತಿದೆ. ಸ್ವಲ್ಪ ಜನ ಅದರಲ್ಲಿ ನಾವೇ ಮಾಡಿದ್ದೀವಿ, ಇವರೇ ಮಾಡಿದಾರ ಹಂಗಂತ ಹೇಳ್ತಾರೆ. ಇದಕ್ಕಿಂತ ಹಿಂದೆ ಎಲೆಕ್ಷನ್ ಇವರೇ ಎಲ್ಲ ಬಂದ್ ಮಾಡಿದ್ರಾ? ಇದಕ್ಕಿಂತ ಹಿಂದೆ ಎಲೆಕ್ಷನ್ ಎಲ್ಲ ನಾವು ಮಾಡಿದ್ವಿ, ನಿಂತ್ಕೊಂಡು ಎಲ್ಲ ಗೊತ್ತಿದೆ ನಮಗೆ. ಯಾವ ಕ್ಷೇತ್ರದಾಗೆ ಏನೇನು ಹೆಂಗೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈಗ ನಮಗೆ ಬೇಜಾರಾಗಿನು ನಮಗೆ ಹೆಲ್ತ್ ಸರಿ ಇಲ್ಲಿದ್ರು ಹೊರಗೆ ಬಂದಿಲ್ಲ, ಕೆಲಸ ಮಾಡೋ ಅವಕಾಶ ಆಗಿಲ್ಲ. ನಮಗೆ ವಿರೋಧ ಮಾಡಿದೀವಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಒಂದು ಇದು ಸುಳ್ಳು ಏನಿಲ್ಲ. ಅದಕ್ಕೆ ವಿರೋಧ ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ನನಗೆ. ಕೊಳ್ಳಿ, ಅವ್ರು ಕಳಿಸ್ಲಿ, ಮಾತಾಡ್ತೀನಿ. ಅಲ್ಲ, SDPI ಅಷ್ಟು ಮತಗಳನ್ನ ತೆಗೆಯುವಂತ ನಿಟ್ಟಿನಲ್ಲಿ ಅಲ್ಲೆಲ್ಲವೂ ಕೂಡ ನಾಯಕರ ನಡುವಿನ ಒಂದು ರೀತಿ ತಿಕ್ಕಾಟ ಅಥವಾ ಬೇಸರ, ಆಕ್ರೋಶ ಇದೇ ಕಾರಣ ಆಗಿದೆಯಾ ಅನ್ಸುತ್ತಾ? ಅಲ್ಲ, ಅದು ಮತ್ತೆ ಟಿಕೆಟ್ ಕೇಳಿದ್ವಿ 40-50 ವರ್ಷ ಆದಮೇಲೆ.
40-50 ವರ್ಷ ಆದಮೇಲೆ ಟಿಕೆಟ್ ಕೊಡೋಕ್ಕೆ 86,000 ಓಟ್ ಇಟ್ಕೊಂಡು ಟಿಕೆಟ್ ಕೊಡೋಕ್ಕೆ ಹಿಂದೆ ಮುಂದೆ ಮಾಡಿದ್ದಾರೆ ಅಂತ ಜನ ಬೇಜಾರಾಗಿ ಮತ್ತೆ ಮಾಡಿರ್ತಾರೆ. ಅದ್ರಾಗ ಎಳ್ನೆ ನಾವೇ ಅಂತಲ್ಲ, ಯಾರು ಬೇಕಾದರೂ ಹಂಗೆ ಮಾಡೋದು. ಮತ್ತೆ ಯಾರು ಬಿಡ್ತಾರೆ? ಈಗ ಇವ್ರಿಗಾದ್ರೂ ಯಾಕೆ ಇವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಟಿಕೆಟ್ ಅಂತ ನಾವು ಕೇಳಿದ್ದ ಟೈಮ್ನಲ್ಲಿ ಕೇಳಿದ್ದಿದೆ. ಅದು ಬೇಜಾರಾಗಿರೋದು ನಿಜ ಇದೆ. ಬೇಜಾರಾಗಿದ್ದಕ್ಕೆ ಅಷ್ಟು ರಿಯಾಕ್ಷನ್ ಆಗಿದೆ. ಕಾಂಗ್ರೆಸ್ಗೆ ಇದೊಂದು ಥ್ರೆಟ್ ಅಂತ ಅನ್ಸುತ್ತಾ? ಅಂದ್ರೆ ಸಂದೇಶನ ಇದು? ಅಲ್ಲ, ಥ್ರೆಟ್ ಅಂತ ಅಲ್ಲ, ಸುಧಾರಿಸ್ಕೊಳಕ್ಕೆ ಒಂದು ದಾರಿ. ಇನ್ನೂ ಅವಕಾಶ ಇದೆ. ಇನ್ನೂ ಬೇಕಾದಷ್ಟು 2 ವರ್ಷ ಟೈಮ್ ಇದೆ. ಮುಂದೆ ಚುನಾವಣೆಗೆ ಹೋಗುವಂಥ ಅವಕಾಶ ಇರ್ತದೆ. ಅದಕ್ಕೆ ನಾವು ಏನು ನಮ್ಮ ಸಮಾಜದಲ್ಲಿ ಏನು ತಿಳ್ಕೊಂತಿರ್ತೀವಿ, ಒಂದು ಕಮ್ಯುನಲ್ ಪಕ್ಷ ಬರಬಾರ್ದು, BJP ಅಂತ ಒಂದು ಕಮ್ಯುನಲ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದು ಅಂಥೇಳಿ ಲಾಸ್ಟ್ ಡಿಸಿಷನ್ ತೊಗೊಂಡು ನಾವು ಹಾಕಿರ್ತೀವಿ ಕಾಂಗ್ರೆಸ್ಸಿಗೆ. ನೀವು ಬರೀ ನಾವು ಹಾಕ್ತೀವಿ ಅಂಥೇಳಿ ತಾವು ಇದಕ್ಕೆ ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಬಾರ್ದು ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಅಲ್ಲ, ತಾವು ಕೂಡ ಪ್ರಚಾರಕ್ಕೆ ಸರಿಯಾಗಿ ಹೋಗಿರ್ಲಿಲ್ಲ ಅನ್ನುವಂಥದ್ದು ಕೂಡ ಇತ್ತು. ಆದರೂ ಅದನ್ನೆಲ್ಲವನ್ನ ಮೀರಿ ಈಗ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಬಂದಿದ್ವಿ ಅನ್ನುವಂಥ ಮಾತುಗಳು ಕೂಡ ಅದು ಕೇಳ್ತಿದ್ದಾರೆ. ಆಯ್ತು, ಅದೇ ನಾನು ಹೋಗಿಲ್ಲ ಅಂತ ಆಗಲೇ ನಾನೇ ಹೇಳಿದ್ನಲ್ಲ, ಮತ್ತೇನು ಹೇಳೋದು ಬೇಡ. ನಾನು ಹೋಗಿದ್ದಿಲ್ಲ. DK ಶಿವಕುಮಾರ್ ಅವ್ರ ಹತ್ರ ನಾನು ಮಾತಾಡಿದ್ರು. ನಾನು DK ಶಿವಕುಮಾರ್ಗೂ ನಾನು ಹೇಳಿದ್ದೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ. ಅವನ ಪ್ರಕಾರ ನಾವು ಮಾಡಿಲ್ಲ ಅಂದ್ರೂ ಉಲ್ಟಾ ಅಂತೂ ಮಾಡಿಲ್ಲಲ್ಲ. ಉಲ್ಟಾ ಮಾಡಿದ್ರೆ ಅದಕ್ಕೆ ಗೆಲ್ಲಕ್ಕೆ ಕ್ವಶನೇ ಬರ್ತಿದ್ದಿಲ್ಲ. ಸರ್, ತಮ್ಮನ್ನು ಅಮಾನತುಗೊಳಿಸಿದ ನಂತರ ತಾವೇನಾದರೂ CM ಆಗಿರ್ಬೋದು, DCM ಆಗಿರ್ಬೋದು, ಪಕ್ಷದ ನಾಯಕನ ಅಥವಾ IICC ನಾಯಕನ ಭೇಟಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರ? ಇಲ್ಲ, ನಾನಂತ ಯಾವ ಪ್ರಯತ್ನನೂ ಮಾಡಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು ಹಜ್ ಕಮಿಟಿ ಮೀಟಿಂಗ್ನಲ್ಲಿ ಚೀಫ್ ಮಿನಿಸ್ಟರ್ ಭೇಟಿ ಆಗಿದ್ರು ಅಷ್ಟೇ. ಬರೀ ನಮಸ್ಕಾರ ಆಗಿದೆ. ನಾವೇನು ಅಂತಂದೇನು ಯಾರಿಗೂ ಭೇಟಿನೂ ಆಗಿಲ್ಲ. ಯಾಕಪ್ಪ ಭೇಟಿ ಆಗಿಲ್ಲ ಅಂದರೆ ನನಗೇನು ಇದನ್ನೇ ಬಂದಿಲ್ಲಲ್ಲ. ನೋಟಿಸ್ ಬಂದರೆ ತಾನೇ ಏನು ಸರ್ ಇದು ತಪ್ಪು ಮಾಡಿದಾರ ಅಂತ ಹೇಳಕ್ಕಂತ ನಾನು ಭೇಟಿ ಆಗೋಣ ಅಂತ ಇದ್ದೆ. ನನಗೆ ನೋಟಿಸೇ ಬಂದಿಲ್ಲ. ಅದಕ್ಕೆ ಈಗ ನೋಟಿಸ್ ಬರೋದು ಹೋಗೋದು ಆಯ್ತು. ಈಗ ಎಲೆಕ್ಷನ್ ಆಯಿತು, ಗೆದ್ದಿದ್ದಾಯ್ತು, ಎಲ್ಲ ಮುಗೀತು. ಈಗ ಕೆಲಸ ಮಾಡೋ ಕಡೆ ಗಮನ ಕೊಡಬೇಕು. ಆ ಕಡೆ ಜನ ಭಾಳ ತೊಂದರೆ ಆಗಿದ್ದಾರೆ. ಅವರು ತೊಂದರೆ ಸರಿ ಮಾಡೋಂಥ ಪ್ರಯತ್ನ ಮಾಡಬೇಕು ಮುಖ್ಯಮಂತ್ರಿಯವರು. ಬರೀ ನಾವು ಅವ್ರ ಮೇಲೆ ಇವ್ರ ಮೇಲೆ ಹಾಕಂತ ಅವ್ರು ಮಾಡಿಲ್ಲೇನು ಇವ್ರು ಮಾಡಿಲ್ಲೇನು ಅಂತ ಹೇಳಿದ್ರೆ ಆಗಂಗಿಲ್ಲ. ಸೊ ಇದಿಷ್ಟು ಕೂಡ ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವ, ನಿಮ್ಮ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.